ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿರ್ತೀರಾ ಅಂತ ತಿಳ್ಕೊಂಡಿದ್ದೀನಿ. ನಿಮ್ಗೊಂದು ಹಿಡನ್ ಜೆಮ್ ಹೋಟೆಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ಹೋಟೆಲ್ ಅಲ್ಲ, ಇದು ಮೆಸ್ ಅಂತ ಹೇಳ್ಬೋದು, ಅಥವಾ ಮನೆ ಊಟ ಸಿಗುತ್ತೆ ಅಂತ ಹೇಳ್ಬೋದು. ಅಂದ್ರೆ ಸಾಂಪ್ರದಾಯಿಕವಾದ ಊಟ ಸಿಗುತ್ತೆ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಇಲ್ಲಿ ನೋಡ್ಬೋದು, ಸಂಧ್ಯಾ ಸೌಸ್ ಅಂತೇಳಿ. ಇದು 130 ವರ್ಷಗಳ ಹಳೆಯದಾದ ಮನೆ. ಇದನ್ನೇ ಇವಾಗ ಹೋಟೆಲ್ ಮಾಡಿದ್ದಾರೆ. ಹೋಟೆಲ್ ಅನ್ನಲ್ಲ ನಾನು, ಯಾಕಂದ್ರೆ ಇಲ್ಲಿ ಒಂದು ಮೆಸ್ ಅನ್ಬೋದು. ಮನೆ ಊಟ ಸಿಗುತ್ತೆ ಅಂತ ಹೇಳ್ಬೋದು. ಸಾಂಪ್ರದಾಯಿಕವಾದ ಮನೆ ಊಟ ಸಿಗುತ್ತೆ, ಅದರಲ್ಲೂ ಸಾತ್ವಿಕ್ ಫುಡ್. ಅಂದ್ರೆ ನೋ ಆನಿಯನ್, ನೋ ಗಾರ್ಲಿಕ್. ಇಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಬಳಸೋದಿಲ್ಲ. ಸಾಂಪ್ರದಾಯಿಕವಾದ ಊಟ ಸಿಗುತ್ತೆ. ಇದು ಬರೋದು ನಮ್ಮ ಮೈಸೂರಿನ ಕೃಷ್ಣಮೂರ್ತಿಪುರಂ ಫಸ್ಟ್ ಮೇನ್ ರೋಡ್ ಅಲ್ಲಿ ಬರುತ್ತೆ, 7th ಕ್ರಾಸು. ಮೈಸೂರು ಅಂದ್ರೇನೆ ಹೆರಿಟೇಜ್ ಸಿಟಿ. ನೋಡಿದೀರಾ ಮೈಸೂರು ಅಂದ್ರೆ ಹೇಗಿರುತ್ತೆ ಅಂತ ಎಲ್ಲರಿಗೂ ಗೊತ್ತು, ಇಡೀ ಪ್ರಪಂಚಕ್ಕೆ ಗೊತ್ತು ಮೈಸೂರು ಬಗ್ಗೆ. ನೀವು ಹೋಟೆಲಿಗೆ ಬಂದ್ರೆ, ಅಂದ್ರೆ ಈ ಮೆಸ್ ಅಂತ ಹೇಳ್ತೀನಿ ನಾನು, ಹೋಟೆಲ್ ಅಂತ ಹೇಳೋದಿಲ್ಲ. 130 ವರ್ಷಗಳ ಹಳೆಯ ಮನೆಯನ್ನೇ ಮೆಸ್ ಆಗಿ, ಅಂದ್ರೆ ಮನೆ ಊಟದ ಮೆಸ್ ಆಗಿ ಮಾಡಿದ್ದಾರೆ. ಇಲ್ಲಿ ಬಂದ್ರೆ ಯಾವ್ದೋ ಒಂದು ಸಣ್ಣದೊಂದು ಅರಮನೆಗೆ ಬಂದಂಗೆ ಆಗುತ್ತೆ. ಯಾಕಂದ್ರೆ ಮೈಸೂರೇ ಒಂದು ಹೆರಿಟೇಜ್ ಸಿಟಿ ಆದ್ರಿಂದ ಇಲ್ಲಿ ನೋಡಿದ್ರೆ ಬಂದು ನೀವು ಯಾವ್ದೋ ಒಂದು ಸಣ್ಣದ ಅರಮನೆಗೆ ಬಂದಿದ್ದೀನಿ ಅನ್ಸುತ್ತೆ. ಇಲ್ಲಿ ಎಂಟ್ರಿ ಆದ ತಕ್ಷಣ ನಿಮಗೆ ಇಲ್ಲಿ ನೀವು ಹೆಸರು ಬರ್ಸ್ಬೇಕು. ನೋಡ್ತಾ ಇದ್ದೀರಾ, ಇವ್ರು ನಿಮಗೆ ಟೋಕನ್ನು ಕೊಡ್ತಾರೆ, ಹೆಸರು ಬರ್ಸ್ಬೇಕು. ಹೆಸರು ಬರ್ಸಿದಾಗ ನಿಮ್ಗೆ ಆಮೇಲೆ ನಿಮ್ಮ ಸೀರಿಯಲ್ ಪ್ರಕಾರ ಊಟಕ್ಕೆ ಕರೀತಾರೆ. ಆ ರೀತಿ ಇಲ್ಲಿ ಪದ್ಧತಿ ಇದೆ. ಗ್ರೌಂಡ್ ಫ್ಲೋರ್ ಅಲ್ಲೂ ಊಟಕ್ಕೆ ಕುತ್ಕೊಬೋದು. ಇಲ್ಲೂ ಕೂಡ ಜಾಗ ಇದೆ. ಅದೇ ರೀತಿ ಫಸ್ಟ್ ಫ್ಲೋರ್ ಇದೆ. ಫಸ್ಟ್ ಫ್ಲೋರ್ ಪಕ್ಕ ಮೆಟ್ಲಿದೆ, ನೀವು ಮೆಟ್ಲು ಹತ್ಕೊಂಡು ಹೋಗ್ಬೇಕು, ಅಲ್ಲೂ ಕೂಡ ಜಾಗ ಇರುತ್ತೆ. ಹೊರಗಡೆ ನಿಮಗೆ ವೇಟಿಂಗ್ ಮಾಡೋದಕ್ಕೂ ಜಾಗ ಇದೆ. ಒಂಥರ ಭಾಳ ಚೆನ್ನಾಗಿರುತ್ತೆ. ವಾತಾವರಣ ಮಾತ್ರ ಭಾಳ ಚೆನ್ನಾಗಿದೆ. ಇದೆ ನೋಡಿ, ಇಲ್ಲಿ ಮೆಟ್ಲು ಹತ್ಕೊಂಡು ನೀವು ಬರಬೇಕು. ಮೇಲ್ ಕೂಡ ಅಷ್ಟೇ ಭಾಳಷ್ಟು ಜಾಗ ಇದೆ. ಮೇಲ್ ಕೂಡ ಕುತ್ಕೊಂಡು ಊಟ ಮಾಡ್ಬೋದು. ಬಟ್ ಏನಪ್ಪ ಅಂತಂದ್ರೆ, ನೀವು ಇಲ್ಲಿ ಬಂದ ತಕ್ಷಣ ನೀವು ಇಲ್ಲಿ ಟೋಕನ್ ಅಂದರೆ ನಂಬರ್ ಬರ್ಸ್ಬೇಕು. ನೀವು ಎಷ್ಟು ಜನ ಇದ್ದೀರಾ, ಏನಿದ್ದೀರಾ ಅಂತ ಬರ್ಸಿದ್ರೆ, ನೀವು ಅಕಸ್ಮಾತ್ ಫ್ಯಾಮಿಲಿ ಬಂದಿರಾ, 5 ಇಂದ 6 ಜನ, 7 ಜನ, 8 ಜನ, ಈ ರೀತಿಯಾಗಿ ಫ್ಯಾಮಿಲಿಯಾಗಿ ಬಂದರೆ ನಿಮಗೆ ದೊಡ್ಡ ಟೇಬಲನ್ನೇ ಅರೇಂಜ್ ಮಾಡಿಕೊಡ್ತಾರೆ. ಮೇಲ್ಗಡೆನೂ ಸಾಕಷ್ಟು ಜಾಗ ಇದೆ. ನೋಡ್ತಾ ಇದ್ದೀರಾ ಇದು ಹೆಂಗಿದೆ ಮನೆ ಅಂತೇಳಿ. 130 ವರ್ಷದ ಮನೆಯನ್ನೇ ಒಂದು ಹೋಟೆಲ್, ಮನೆ ಊಟದ ಹೋಟೆಲ್ ಆಗಿ ಮಾಡಿದ್ದಾರೆ. ಭಾಳ ಚೆನ್ನಾಗಿದೆ. ಇಲ್ಲಿ ನೋಡಿ, ಇಲ್ಲೂ ಕೂಡ ಜಾಗ ಇದೆ. ನೀವು ಎಷ್ಟು ಜನ ಇರ್ತೀರೋ ಅಷ್ಟು ಜನಕ್ಕೂ ಇಲ್ಲಿ ಅವೈಲಬಿಲಿಟಿ ಇದೆ. ಅಷ್ಟು ಜಾಗವನ್ನು ನಿಮಗೆ ಮಾಡಿ ಕೊಡ್ತಾರೆ. ಬಟ್ ಏನಪ್ಪ ಅಂದ್ರೆ, ನೀವು ಬಂದ ತಕ್ಷಣ ನಿಮ್ಮ ಹೆಸರನ್ನು ಬರೆಸಿ, ನಮ್ಮ ಹೆಸರು ಬರ್ಸಿದ್ರೆ ಎಷ್ಟು ಜನ ಇದ್ದೀರಾ ಅಂತ ಹೇಳ್ಬೇಕಾಗುತ್ತೆ. ಸಾಕಷ್ಟು ಜನ ಇಲ್ಲಿ ಫಾರಿನರ್ಸ್ ಬರ್ತಾರೆ. ಅಂದ್ರೆ ಏನು ಅಂತಂದ್ರೆ, ಈ ಹೋಟೆಲ್ ಮಾಡಿದ್ರಂಥವ್ರು ಹಿಂದೆ ಯೋಗನೂ ಕೂಡ ಇಲ್ಲಿ ಇತ್ತಂತೆ. ಅಂದ್ರೆ ಯೋಗ, ಅಷ್ಟಾಂಗ ಯೋಗ ಅಂತ ಏನೋ ಮಾಡ್ತಾ ಇದ್ರಂತೆ. ಆ ರೀತಿ ಯೋಗಗಳು ಮಾಡ್ತಿರ್ಬೇಕಾದ್ರೆ ಫಾರಿನರ್ಸ್ ಇಲ್ಲಿ ಬಂದಾಗ ಇದೇ ಹೋಟ್ಲಲ್ಲಿ ಊಟ ಮಾಡ್ತಾ ಇದ್ರಂತೆ. ಆ ರೀತಿಯಾದ ಒಂದು ಸಾಂಪ್ರದಾಯಿಕವಾದ ಸಾತ್ವಿಕ್ ಫುಡ್ ಸಿಗುತ್ತೆ ಇಲ್ಲಿ. ಸಾಕಷ್ಟು ಜನ ಫಾರಿನರ್ಸ್ ಎಲ್ಲ ಬಂದು ಇಲ್ಲೇ ಊಟ ಮಾಡ್ತಾರೆ. How is Indian food? This is very good. Traditional Karnataka food. This is very good. You will get a lot of varieties. ಇಲ್ಲಿ ಫಾರಿನರ್ಸ್ ತಿಂತಿರೋದು ನೋಡೋದಕ್ಕೆ ಒಂದು ಮಜಾ. ಅದು ಎಲ್ಲದ ಪಲ್ಯಗಳನ್ನೆಲ್ಲ ಹಿಂಗೆ ಬೆರಳು ಹಾಕ್ಬಿಟ್ಟು ಟೇಸ್ಟ್ ಮಾಡ್ತಾ ಇದ್ರು. ಅವ್ರಿಗೆ ಖಾರ ಖಾರ ಆಗ್ತಾ ಇತ್ತು. ಒಬ್ಬ ಖಾರ ತಡ್ಕೊಳಕ್ ಆಗ್ತಿರ್ಲಿಲ್ಲ, ಸಕ ಸ್ಪೈಸಿ ಆಗಿತ್ತು. ಇಟ್ಸ್ ವೆರಿ ಸ್ಪೈಸಿ. ನಮಗೆಲ್ಲ ಸಾಂಪ್ರದಾಯಿಕ ಊಟ ಕರೆಕ್ಟ್ ಆಗಿತ್ತು, ಬಟ್ ಅವ್ರಿಗೆ ಒಂಥರ ಸ್ಪೈಸಿ, ಖಾರ ಖಾರ ಅಂತ ಹೇಳ್ತಾ ಇದ್ರು. ಬಟ್ ನಮಗಂತೂ ಎಲ್ಲ ಚೆನ್ನಾಗಿ. How is taste? Taste? Very, very good. Very good. Okay. Yes, sir? Taste? I like it. You like it? Very Okay. good. First time you came? Yes. Okay. Which country, sir? Which place you come? ಒಟ್ಟಿನಲ್ಲಿ ಎಲ್ಲರೂ ಎಂಜಾಯ್ ಮಾಡ್ಕೊಂತ ಊಟ ಮಾಡ್ತಾ ಇದ್ರು. ಫ್ರಾನ್ಸ್. Okay. All of you from France. Okay. ಬನ್ನಿ, ಸಾಂಪ್ರದಾಯಿಕವಾದ ಸಾತ್ವಿಕ್ ಫುಡ್ ಹೇಗಿರುತ್ತೆ ಅಂತ ನಾನು ತೋರಿಸ್ಬಿಡ್ತೀನಿ ನಿಮಗೆ. 17 ಐಟಮ್ಸ್ ಬರುತ್ತೆ. ಇದು ಪ್ರತಿದಿನ ಇರುತ್ತೆ. ಅಂದರೆ ಸೋಮವಾರದಿಂದ ಹಿಡಿದ್ಬಿಟ್ಟು ಶನಿವಾರ ತನಕ ಇರುತ್ತೆ. ಬಟ್ ಭಾನುವಾರ ರಜಾ ಇರುತ್ತೆ. ನಿಮಗೆ 2 ರೀತಿಯ ಪಲ್ಯ ಬರುತ್ತೆ, ಗೊತ್ತಲ್ವಾ? ಕೋಸಂಬರಿ ಇರುತ್ತೆ, ಇನ್ನೊಂದು ರೀತಿ ಪಲ್ಯ ಕೊಟ್ಟಿರ್ತಾರೆ. ಇಲ್ಲಿ ಪೈನಾಪಲ್ ಗೊಜ್ಜು ಅಂತ ಮಾಡಿದ್ರು. ಪೈನಾಪಲ್ ಗೊಜ್ಜು ಮಾತ್ರ ಸಖತ್ತಾಗಿತ್ತು. ನಾವು ಹೋಗಿದ್ದ ದಿವಸ ನಮಗೆ ಪುಳಿಯೋಗರೆ ಮಾಡಿದ್ರು, ಮತ್ತೆ ಚಪಾತಿ ಮಾತ್ರ ಯಾವಾಗಲೂ ಡೈಲಿ ಇದ್ದೇ ಇರುತ್ತೆ. ಅದಕ್ಕೆ ಟೊಮೊಟೊ ಗೊಜ್ಜು ಮಾಡಿದ್ರು. ಟೊಮೊಟೊ ಗೊಜ್ಜು ಕೂಡ ಸಖತ್ತಾಗಿತ್ತು. ಮೈಸೂರು ಪಾಕ್ ಇತ್ತು. ಇಲ್ಲಿ ಸ್ಪೆಷಲ್ ಏನಪ್ಪಾ ಅಂತಂದ್ರೆ, ಮೈಸೂರಲ್ಲಿ ಮೈಸೂರು ಪಾಕೆ ಫೇಮಸ್ ಅಲ್ವಾ, ಹಾಗಾಗಿ ಮೈಸೂರು ಪಾಕನ ಯಾವಾಗಲೂ ಮಾಡ್ತಾ ಇರ್ತಾರೆ. ಊಟಕ್ಕೆ ಚೇಂಜಸ್ ಆಗ್ತಾ ಇರುತ್ತೆ, ಬಟ್ ಮೈಸೂರು ಪಾಕ ಮೆಜಾರಿಟಿಯಾಗಿ ಮಾಡ್ತಾ ಇರ್ತಾರಂತೆ. ಅದೇ ರೀತಿಯಾಗಿ ಉಪ್ಪು, ಉಪ್ಪಿನಕಾಯಿ, ಹಪ್ಪಳ ಎಲ್ಲ ರೀತಿಯಾಗಿ ಕೊಟ್ಟಿದ್ರು. ಪಲ್ಯಗಳು ಕೂಡ ಕೊಟ್ಟಿದ್ರು. ಆದರೆ ಪೈನಾಪಲ್ ಗೊಜ್ಜು ವಿಶೇಷವಾಗಿತ್ತು. ಅದ್ರ ಜೊತೆಗೆ ನಿಮಗೆ ಬಾಳೆಹಣ್ಣಿನ ರಾಸಾಯನ ಅಂತ ಮಾಡಿದ್ರು. ಅದು ಕೂಡ ಅಷ್ಟೇ, ಬಾಳೆಹಣ್ಣಿನ ರಾಸಾಯನ ಕೂಡ ಡೈಲಿ ಇರುತ್ತಂತೆ. ಪಲ್ಯಗಳು ಮತ್ತು ಸ್ವೀಟ್ಸ್ ಚೇಂಜ್ ಆಗಿರುತ್ತೆ. ಅಂದರೆ ಡೈಲಿ ಅಷ್ಟೇ ಪಲ್ಯಗಳು ಚೇಂಜ್ ಆಗ್ತಾ ಇರುತ್ತೆ. ಚಪಾತಿ ಇರುತ್ತಲ್ಲ, ಚಪಾತಿಗೆ ಪಲ್ಯನೂ ಚೇಂಜ್ ಆಗ್ತಿರುತ್ತೆ. ಇವಾಗ ಟೊಮೊಟೊ ಗೊಜ್ಜು ಮಾಡಿದ್ದಾರೆ, ಅದೇ ರೀತಿ ಬೇರೆ ಬೇರೆ ಪಲ್ಯಗಳು ಮಾಡ್ತಾ ಇರ್ತಾರೆ. ಎಲ್ಲ ರೀತಿ ಒಂದು ಸಾಂಪ್ರದಾಯಿಕವಾದ ಊಟ. ನೋ ಆನಿಯನ್, ನೋ ಗಾರ್ಲಿಕ್, ಸಾತ್ವಿಕ್. ನೋಡಿ, ಇಷ್ಟು ಐಟಮ್ಸ್ ಕೊಟ್ಟಿದ್ದಾರೆ. ಚಪಾತಿ ಇದೆ, ಟೊಮೊಟೊ ಪಲ್ಯ ಇದೆ, ಇದು ಪೈನಾಪಲ್ ಗೊಜ್ಜಿದೆ, ಇದು ಮೊಸರು ಬಜ್ಜಿದೆ, ಇದು ಒಂದು ಪಲ್ಯ ಇದೆ, ಕೋಸಂಬರಿ ಇದೆ, ಉಪ್ಪಿನಕಾಯಿ. ಮೈಸೂರಲ್ಲಿ ಮೈಸೂರು ಪಾಕ್ ಫೇಮಸ್ಸು. ಮೈಸೂರು ಪಾಕ್ ಇದೆ, ಸ್ಪೆಷಲ್ ಮೈಸೂರು ಪಾಕ್. ಪುಳಿಯೋಗರೆ ಇದೆ, ಹಪ್ಪಳ ಇದೆ. ಇಲ್ಲಿ ಬಾಳೆಹಣ್ಣಿಂದು ರಾಸಾಯನ ಮಾಡಿದ್ದಾರೆ, ಅದನ್ನು ಕೊಟ್ಟಿದ್ದಾರೆ.
ಪ್ರತಿಯೊಂದು ಅನ್ಲಿಮಿಟೆಡ್ ಇರುತ್ತೆ. ನೀವು ಎಷ್ಟು ಬೇಕಾದ್ರೂ ಹಾಕ್ಸ್ಕೊಬೋದು, ಹೊಟ್ಟೆ ತುಂಬ ಊಟ ಮಾಡ್ಬೋದು. ಅಂದರೆ ಇಲ್ಲಿ ಭರ್ಜರಿ ಬ್ಯಾಟಿಂಗ್ ಮಾಡೋರು ಬಂದರೆ ಹೊಟ್ಟೆ ತುಂಬ ಊಟ ಮಾಡ್ಬೋದು. ಟೊಮೊಟೊ ಗೊಜ್ಜು ಇರುತ್ತೆ. ನೋಡಿ, ಪ್ರತಿದಿನ ಸ್ವೀಟ್ಸ್ ಇರುತ್ತೆ. ಸ್ವೀಟ್ಸು ಚೇಂಜ್ ಆಗುತ್ತೆ. ಇವತ್ತು ಮೈಸೂರು ಪಾಕ್ ಚೆನ್ನಾಗಿದೆ. ಮೈಸೂರು ಪಾಕ್ ಪುಳಿಯೋಗರೆ ಇರುತ್ತೆ. ರೈಸ್ ಐಟಮ್ ಚೇಂಜ್ ಆಗುತ್ತೆ. ಪುಳಿಯೋಗರೆ ಚೆನ್ನಾಗಿದೆ. ಅದೇ ಥರ ಕೋಸಂಬರಿ. ಸ್ಪೆಷಲ್ ಏನಂತಂದರೆ ಬಾಳೆಹಣ್ಣಿನ ರಸಾಯನ ಡೈಲಿ ಇರುತ್ತಿದ್ದು. ಅದೇ ರೀತಿ ಪೈನಾಪಲ್ ಗೊಜ್ಜು ಇರುತ್ತೆ. ಚೆನ್ನಾಗಿದೆ ಗೊಜ್ಜು. ಟೋಟಲಾಗಿ 17 ಐಟಮ್ಸ್ ಇರುತ್ತೆ. ನೀವು ಚಪಾತಿ ಮತ್ತು ಪಲ್ಯಗಳು, ಪುಳಿಯೋಗರೆ ಮತ್ತು ಸ್ವೀಟ್ಸು ಇದೆಲ್ಲ ತಿಂದಾದ್ಮೇಲೆ ರೈಸ್ ಬರುತ್ತೆ. ರೈಸಿಗೆ ನಿಮಗೆ ತಂಬುಳಿ ಹಾಕ್ತಾರೆ. ತಂಬುಳಿಯಲ್ಲಿ ಒಂದು ಸ್ಪೆಷಲ್ಲು ಡೈಲಿ ಇರುತ್ತೆ ತಂಬುಳಿ. ಅದ್ರ ಜೊತೆಗೆ ನಿಮ್ಮ ಮತ್ತೆ ರೈಸಿಗೆ ಸಾಂಬಾರು ಇರುತ್ತೆ, ಮತ್ತು ರಸಮ್ ಇರುತ್ತೆ, ಮತ್ತು ಲಾಸ್ಟಿಗೆ ನಿಮಗೆ ರೈಸಿಗೆ ಮೊಸರು ಕೂಡ ಇರುತ್ತೆ. ತಂಬುಳಿ ಮಾತ್ರ ಭಾಳ ಟೇಸ್ಟ್ ಆಗಿತ್ತು, ಚೆನ್ನಾಗಿತ್ತು. ನಾನು ಕೂಡ ಟೇಸ್ಟ್ ಮಾಡಿದೆ, ಸಖತ್ತಾಗಿತ್ತು ತಂಬುಳಿ ಮತ್ತು ಅನ್ನ. ಅನ್ಲಿಮಿಟೆಡ್ ಇದ್ರಿಂದ ಎಲ್ಲದೂ ಅನ್ಲಿಮಿಟೆಡ್ ಇತ್ತು. ಹಾಗಾಗಿ ನಾನು ಅನ್ನ ಮತ್ತು ತಂಬುಳಿನ 2 ಸಲ ಹಾಕ್ಸ್ಕೊಂಡೆ. ಸಾಂಬಾರು ಹಾಕ್ತಾ ಇದ್ದಾರೆ. ಓಕೆ, ಆಮೇಲೆ ರಸಮ್ ಕೂಡ ಇರುತ್ತೆ. ಎಲ್ಲದೂ ಅನ್ಲಿಮಿಟೆಡ್ ಅಂತ ಹೇಳಿದೆ. ಸ್ವೀಟು ಕೂಡ ಅಷ್ಟೇ. ನಿಮಗೆ ಚಪಾತಿ ಬೇಕಂದರೆ ಚಪಾತಿ ಕೂಡ ಎಕ್ಸ್ಟ್ರಾ ಹಾಕ್ಸ್ಕೊಬೋದು. ನಾನು ಒಂದೇ ಚಪಾತಿ ತಿಂದೆ, ಯಾಕಂದರೆ ಸಾಂಬಾರು, ತಂಬುಳಿ, ರಸಮು, ಮೊಸರು ಎಲ್ಲ ತಿನ್ನಬೇಕಾಗಿತ್ತು. ಮತ್ತು ಸಾಂಬಾರು ಕೂಡ ಹಾಕ್ಸ್ಕೊಂಡೆ ಅನ್ನಕ್ಕೆ, ಅದು ಕೂಡ ಚೆನ್ನಾಗಿತ್ತು. ಬಿಸಿ ಬಿಸಿ ಅನ್ನ ಬಂತು. ಬಿಸಿ ಬಿಸಿ ಅನ್ನಕ್ಕೆ ನಾನು ರಸಮ್ ಹಾಕ್ಸ್ಕೊಂಡೆ, ಸಖತ್ತಾಗಿತ್ತು. ರಸಮ್ ಕೂಡ ಒಳ್ಳೆ ಟೇಸ್ಟಾಗಿತ್ತು. ಅದಾದ ನಂತರ ಲಾಸ್ಟಿಗೆ ಗೊತ್ತಲ್ಲ ನಿಮಗೆ, ಸಮಾಧಾನ ಆಗಬೇಕು ಊಟ ಮಾಡಿದ್ಮೇಲೆ ಅಂದರೆ ಮೊಸರು ಹಾಕ್ಸ್ಕೊಂಡೆ. ಮೊಸರು ಹಾಕ್ಸ್ಕೊಂಡು ಕೂಡ ಊಟ ಮಾಡಿದೆ. ಮೊಸರು ಮತ್ತು ಅದಕ್ಕೆ ರಸಮ್ ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಊಟ ಮಾಡಿದೆ. ಅದು ಕೂಡ ಭಾಳ ಚೆನ್ನಾಗಿ. ಬನ್ನಿ ಹೋಟೆಲ್ ಮಾಲೀಕರನ್ನೇ ಮೀಟ್ ಆಗೋಣ. 130 ವರ್ಷದ ಮನೆಯನ್ನೇ ಮೆಸ್ ಆಗಿ ಮಾಡಿದ್ದಾರೆ. ಅಂದರೆ ಸಾಂಪ್ರದಾಯಿಕ ಊಟ ಸಿಗುವಂಥ ಮೆಸ್ ಮಾಡಿದ್ದಾರೆ. ಅವರಿಂದ ಸಂಧ್ಯಾ ಮೆಸ್ ಬಗ್ಗೆ ತಿಳಿಸ್ಕೊಡಿ ಸರ್. ಇದು ನಮ್ಮಮ್ಮ ಶುರು ಮಾಡಿದ್ದು 1998ಅಲ್ಲಿ. ಸೊ ಅವಾಗ ಫಾರಿನರ್ಸ್ ಯೋಗಕ್ಕೆ ಬರೋರು, ಅವ್ರಿಗೋಸ್ಕರ ಶುರು ಮಾಡಿದ್ವಿ. ಅದಾದಮೇಲೆ ನಾನು ಬಂದು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ, 3rd ಜನರೇಷನ್. ಬಟ್ ಎಲ್ಲ ರೆಸಿಪೀಸ್ ಎಲ್ಲ ನಮ್ಮ ಅಜ್ಜಿದು ಸರೋಜಾ ಅಂತ. ಇವ್ರು ಶುರು ಮಾಡಿದೆ ಆ್ಯಕ್ಚುಲಿ. ಎಲ್ಲ ರೆಸಿಪೀಸ್ ಎಲ್ಲ ಇವ್ರದೇನೆ. ಇವರಿಂದ ಅಮ್ಮನಿಗೆ ಹೋಯ್ತು, ಅಮ್ಮನಿಂದ ನನ್ನ ತಲೆಗೆ ಬಂದಿದೆ. 3rd ಜನರೇಷನ್. ಸೊ ಆಲ್ಮೋಸ್ಟ್ ಲೈಕ್ 27 ಇಯರ್ಸ್ ಆಯಿತು. ಮುಂಚೆ ಒಂದು ಚಿಕ್ಕ ಮೆಸ್ಸಾಗಿ ನಡೆಸ್ತಾ ಇದ್ದಮ್ಮ, ಇವಾಗ ರೆಸ್ಟೋರೆಂಟ್ ಆಗಿ ಕನ್ವರ್ಟ್ ಮಾಡಿ ಪೂರಾ ಮನೆ, ನಾವು ಹುಟ್ಟು ಬೆಳೆದಿದ್ದೆಲ್ಲ ಮನೆ ಇದೆ. 130 ವರ್ಷ ಹಳೆ ಮನೆ. ಸೊ ಹಾಗಾಗಿ ಇದನ್ನು ಪೂರಾ ರೆಸ್ಟೋರೆಂಟ್ ಆಗಿ ಕನ್ವರ್ಟ್ ಮಾಡಿ ಇವಾಗ ಎಲ್ಲ ಲೋಕಲ್ಸ್ಗೂ ಬೆಳೆಸ್ತಾ ಇದ್ದೀವಿ. ಸೊ ಇದು ಏನಂತಂದರೆ ಸಾತ್ವಿಕ್ ರೆಸ್ಟೋರೆಂಟ್. ಹಂಗಂದರೆ ಈ ಆನಿಯನ್, ಗಾರ್ಲಿಕ್, ಈರುಳ್ಳಿ, ಬೆಳ್ಳುಳ್ಳಿ 2 ಯೂಸ್ ಮಾಡೋದಿಲ್ಲ. ಸೊ ಇವರ ಮಸಾಲೆಸ್ ಇವಾಗ ಸರೋಜಾ ಮಸಾಲೆ ಅಂತಲೂ ಇವಾಗ ಇಂಟ್ರಡ್ಯೂಸ್ ಮಾಡಿದ್ದೀವಿ. ಸೊ ಅದು ಆನ್ಲೈನಲ್ಲಿ ಮತ್ತು ವಾಟ್ಸಪ್ಪಲ್ಲಿ ನಮಗೆ ಕಳಿಸಿದ್ರೆ ಈ ಮಸಾಲೆ ರೆಸ್ಟೋರೆಂಟ್ ಅಲ್ಲದೆ ಮಸಾಲ ಬಿಸ್ನೆಸ್ಸಲ್ಲಿ ಸರ್ ಟೈಮಿಂಗ್ಸ್ ಹೇಳ್ಬಿಡಿ ಸರ್. ಸರ್ ನಮ್ಮದು ಹೋಟೆಲ್ ಇದ್ಬಿಟ್ಟು ಬರೀ ಮಧ್ಯಾಹ್ನದ ಹೊತ್ತು ಮಾತ್ರ ನಡೆಯೋದು. 12:30 4 ಗಂಟೆ ತನಕ ಇರುತ್ತೆ. ಸೋಮವಾರದಿಂದ ಶನಿವಾರ, ಭಾನುವಾರದ ಹೊತ್ತು ಇರಲ್ಲ. ಮತ್ತು ಔಟ್ಸೈಡು ಏನಾರ ಸ್ಮಾಲ್ ಫಂಕ್ಷನ್ಸ್ ಏನಾರು ಇದ್ದರೆ ಅದಕ್ಕೂ ಕೇಟ್ರಿಂಗ್ ನಾವು ನಮ್ಮ ಕ್ಯಾರಿಯರ್ಸಲ್ಲಿ ನಾವು ಓನ್ಲಿ ಮೈಸೂರು ಅಷ್ಟೇ. ಬರೀ ಮೈಸೂರು. ಒಬ್ಬರಿಂದ ಹಿಡ್ದು ಪಾರ್ಸಲ್ಲು 100-200 ಜನ ತನಕನೂ ಹೋಗುತ್ತೆ. ಹೌದಾ? ಸರಿ. ಮತ್ತು ಐಟಮ್ಸ್ ಇರುತ್ತಲ್ಲ ಸರ್, ಎಷ್ಟು ಇದು? ಒಂದು 17 ಐಟಮ್ಸ್ ಇರುತ್ತೆ. ಎಲ್ಲ ಮೈಸೂರು ಸ್ಟೈಲ್ ಐಟಮ್ಸ್ ಏನ. ನಾವು ಮುಂಚೆ ಹೇಗೆ ನಮ್ಮ ಅಜ್ಜಿ ಕಾಲದ್ದು ಎಲ್ಲ ಇರ್ತಾ ಇತ್ತು, ಅದೇ ರೆಸಿಪೀಸ್ ಎಲ್ಲ ಫಾಲೋ ಮಾಡ್ಕೊಂಡು ಬರ್ತಾ ಇದೀವಿ. ಸೊ ಇಟ್ಸ್ ಟ್ರೆಡಿಷನಲ್ ಫುಡ್, ಮೈಸೂರ್ದು ಟ್ರೆಡಿಷನಲ್ ಫುಡ್ ಅಂತ ಹೇಳ್ಬೋದು. ಮತ್ತೆ ಫೆಸ್ಟಿವಲ್ ಟೈಮಲ್ಲಿ ನಮ್ಮ ಸಾಂಪ್ರದಾಯಿಕ ಹಬ್ಬಗಳು ಬಂದಾಗ ಏನಾದ್ರು ಆ ಥರ ಚೇಂಜಸ್ ಇರುತ್ತೆ? ಅವತ್ತು ಹೋಳಿಗೆ ಊಟನೂ ಇರುತ್ತೆ. ಮೈಸೂರು ಅಂದ್ರೆ ದಸರಾ ಅಂದ್ರೆ ಮೈಸೂರು. ಹೌದು. ಬಟ್ ನಾವೇನಂದ್ರೆ ಡೈಲಿ ಅದನ್ನೇ ಸ್ಪೆಷಲ್ ಮೀಲ್ಸ್ನೇ ನಾವು ಕೊಡ್ತಾ ಇದೀವಿ. 17 ಐಟಮ್ ಡೈಲಿ ಇರುತ್ತೆ. ಒಂದು ಹಬ್ಬದಲ್ಲಿ ನೀವು ಏನು ತಿಂತೀರಾ ಆ ಥರದ್ದೇ ಡೈಲಿ ಇರುತ್ತೆ. ಸಾಂಪ್ರದಾಯಿಕವಾಗಿರುತ್ತೆ. ಎಷ್ಟಿದೆ ಸರ್ ಪ್ರೈಸ್? 250 per person, ಅನ್ಲಿಮಿಟೆಡ್. ಎಲ್ಲದೂ ಅನ್ಲಿಮಿಟೆಡ್ ಇರುತ್ತೆ ಅಥವಾ ಸ್ವೀಟ್ಸ್ ಏನಾದ್ರು? ಎಲ್ಲಾನು ಪ್ರತಿಯೊಂದು ಏನು ಬೇಕಾದ್ರೂ ಹಾಕ್ಸ್ಕೊಬೋದು, ಅನ್ಲಿಮಿಟೆಡ್.
ಇದೇ ನಮ್ಮ ಮಸಾಲೆಸ್ ಹೌದಾ ಸರ್ ಸರೋಜಾ ಮಸಾಲ ಅಂತ ಈ ತರ ನಮ್ಮ ಬ್ರ್ಯಾಂಡ್ ಇದೆ. ಸೊ ಈ ಅಜ್ಜಿ ಹೆಸರಲ್ಲೇ ನಾವು ಸರೋಜಾ ಮಸಾಲ ಅಂತ ಬ್ರ್ಯಾಂಡ್ ಓಪನ್ ಮಾಡಿದ್ವಿ. ಯಾಕಂದ್ರೆ ಅವರೇ ಪ್ರಾರಂಭ ಹೌದು ಮಾಡಿದ್ದಾರೆ. ಹೌದು ಹೌದು ಎಲ್ಲ ವೆರೈಟಿ ಸಿಗುತ್ತೆ. ಎಲ್ಲ ವೆರೈಟೀಸು ಸಿಗುತ್ತೆ. ಬಿಸಿಬೇಳೆ ಬಾತ್ ಇದೆ, ಬಿಸಿಬೇಳೆ ಬಾತ್ ಇದೆ, ರಸಂ ವಾಂಗಿ ಇದೆ. ಬಾತ್ ಇದೆ, ರಸಮ್ ಇದೆ, ಪುಳಿಯೋಗರೆ ಪೌಡರ್ ಇದೆ, ಚಟ್ನಿ ಪುಡಿ ಇದೆ, ಕರಿಬೇವು ಚಟ್ನಿ ಪುಡಿನೂ ಇದೆ. ಸೊ 100 ಗ್ರಾಮ್ಸ್ 250 ಗ್ರಾಮ್ಸ್ 500 ಗ್ರಾಮ್ಸ್ 1 kg ತನಕನೂ ನಾವು ಥ್ರೂಔಟ್ ಪ್ಯಾನ್ ಇಂಡಿಯಾ ನಾವು ಡೆಲಿವರಿ ಮಾಡ್ತೀವಿ. ಡೆಲಿವರಿ ಮಾಡ್ತೀರಾ? ಆನ್ಲೈನ್ ಇದೆಯಲ್ಲ ಸರ್ ನಿಮ್ದು? ಹಾಂ, ಆನ್ಲೈನು ಬರ್ತಾ ಇದ್ದಾನೆ ಮುಂದಿನ ತಿಂಗಳಿಂದ. www.sarojamassala.com ಅಂತ ಅದರಲ್ಲಿ ಆನ್ಲೈನ್ ಪ್ಲೇಸ್ ಮಾಡ್ಬೋದು. ಇಲ್ಲ ನಮಗೆ ವಾಟ್ಸಪ್ ನಂಬರು ಕಳಿಸಿದ್ರು ನಾವು 9972561800 ಅದಕ್ಕೆ ಮಾಡಿದ್ರೆ ವಾಟ್ಸಪ್ ನಾವು ಕಳಿಸ್ಬಿಡ್ತೀವಿ. ಸರ್ ನೋಡಿದೆ ಫಾರಿನರ್ಸ್ ಎಲ್ಲ ಭಾಳ ಬರ್ತಾ ಇದ್ದಾರೆ ಸರ್. ಇವಾಗಲೂ ನೋಡಿದೆ ಎಷ್ಟೋ ಜನ ಬಂದರು. ಮುಂಚೆ ಅವ್ರಿಗೆ ಶುರು ಮಾಡಿದ್ದು ಅಮ್ಮ. ಸೊ ಹಾಗಾಗಿ ಇಲ್ಲಿ ತನಕನೂ ಅವರು ಬಂದು ಹೋಗಿ ಮಾಡ್ತಾರೆ. ಬಂದರೆ ಇಲ್ಲಿ ಅಷ್ಟಾಂಗ ಯೋಗಕ್ಕೆ ಬರೋದು ಮೈಸೂರಿಗೆ. ಅಷ್ಟಾಂಗ ಯೋಗ ಅಂದ್ಬಿಟ್ಟು ತುಂಬ ಫೇಮಸ್ ಫಾರ್ಮ್ ಆಫ್ ಯೋಗ. ಶ್ರೀ ಕೆ ಪಟಾಭಿ ಜೋಯಿಸ್ ಅವರು ಕಲಿಸ್ತಾ ಇದ್ರು. ಬಟ್ ಅವ್ರು ಇಲ್ಲ ಇವಾಗ. ಅವ್ರ ಫ್ಯಾಮಿಲಿ ಅವರೆಲ್ಲ ಮಗಳು ಎಲ್ಲ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಅವ್ರದ್ದು ಏನಾದ್ರು ಸ್ಟೂಡೆಂಟ್ಸ್ ಬಂದರೆ ನಮ್ಮ ಹತ್ರನೇ ಬಂದು ಊಟ ಮಾಡ್ಕೊಂಡು ಹೋಗೋದು. ಯಾಕಂದರೆ ನಾವು ಏನು ಅಡಲ್ಟ್ರೇಷನ್ ಮಾಡಲ್ಲ ಊಟದಲ್ಲಿ. ಸೋಡಾ ಹಾಕೋದಾಗಲಿ ಬೇರೆ ಕಲರು ಏನೂ ಇರಲ್ಲ. ಏನು ಮನೇಲಿ ನಾವು ಏನು ತಿಂತೀವೋ ಅದನ್ನೇ ನಾವು ಬಡಿಸ್ತೀವಿ. ಊಟ ಹೌದು, ನಾವೇನು ತಿಂತೀವೋ ಅದನ್ನೇ ಬಡಿಸ್ತೀವಿ. ಸೊ ಹಾಗಾಗಿ ನಮಗೆ ಅವರು ಫಾರಿನರ್ಸ್ದು ಇನ್ನು ಅವ್ರದ್ದೆಲ್ಲ ಸೆನ್ಸಿಟಿವ್ ಇರ್ತಾರೆ. ಹೋಟ್ಲೆಲ್ಲ ತಿಂದ್ಕೊಂಡು ಮುಂದಿನ ದಿನ ನೆಕ್ಸ್ಟ್ ಪ್ರಾಕ್ಟೀಸ್ ಹೋಗೋಕೆ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಅವ್ರಿಗಾಗಿ ಶುರು ಹಚ್ಕೊಂಡಿದ್ದು ಸಂಸ್ಥೆ. ಇವಾಗ ಲೋಕಲ್ಸ್ಗೂ ನಾವು ಯಾಕೆ ನಾವು ಇಷ್ಟು ಒಳ್ಳೆ ಆಹಾರನ ಕೊಡಬಾರ್ದು ಅಂದ್ಬಿಟ್ಟು ಅವ್ರಿಗೂ ಶುರು ಹೌದೌದು. ಸೊ ನಾನು ಬಂದಮೇಲೆ ಅಬ್ರಾಡಲ್ಲಿ ಇದ್ದೆ ಇಷ್ಟು ವರ್ಷ. ಸೊ ಬಂದಾದ್ಮೇಲೆ ಇದೇ ಫುಡ್ ಇಂಡಸ್ಟ್ರಿಯಲ್ಲೇ ಇದ್ದೆ ನಾನು. ಸೊ ಹಾಗಾಗಿ ಲೋಕಲ್ಸ್ಗೂ ಶುರು ಮಾಡಿದ್ರು. ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಲೋಕಲ್ಸ್. ಫಾರಿನರ್ಸ್ ಬಂದೇ ಬರ್ತಾರೆ. ಇಲ್ಲಿ ಬಂದಾಗ ಯೋಗಕ್ಕೆ ಅವ್ರು ಇಲ್ಲೇ ಊಟ ಮಾಡ್ಬಿಟ್ಟು ಹೋಗೋದು. ನೀವು ಇದ್ದು ಅಲ್ಲಿಂದ ಇದು ಬಂದ್ರೆ ಅಂದ್ರೆ ನಿಮ್ಮ ಅಜ್ಜಿ ನಡ್ಸ್ಕೊಂಡ್ ಬಂದಿದ್ದು, ನಿಮ್ಮ ತಾಯಿ ನಡ್ಸ್ಕೊಂಡ್ ಬಂದಿದ್ದು ಟ್ರೆಡಿಷನ್ ಮೀನ್ಸ್ ಎಲ್ಲರಿಗೂ ಕೊಡೋಣ. ಮೈಸೂರು ಜನತೆ, ಕರ್ನಾಟಕ ಜನತೆ ಎಲ್ಲರಿಗೂ ಸಿಗ್ಲಿ ಅಂತ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ನಮಸ್ತೆ. ಒಂದು ಹಿಡನ್ ಜಂಪ್ ಪ್ಲೇಸ್ ನೋಡೋದ್ರಲ್ಲ ಅಂದ್ರೆ 130 ವರ್ಷಗಳ ಹಳೆಯದಾದ ಒಂದು ಮನೆಯನ್ನೇ ಮೆಸ್ ಆಗಿ ಮಾಡಿದರೆ ಮನೆ ಊಟ ಸಿಗುವಂಥದ್ದು. ಅದು ಸಾತ್ವಿಕ್ ಫುಡ್, ನೋ ಆನಿಯನ್ ಅಂಡ್ ನೋ ಗಾರ್ಲಿಕ್. ಮೈಸೂರಿಗೆ ಬಂದ್ರಿ ಅಂತಂದ್ರೆ ಕೃಷ್ಣಮೂರ್ತಿಪುರಂ ಬನ್ನಿ, ಫಸ್ಟ್ ಮೈನ್ ರೋಡು 7th ಕ್ರಾಸು. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಡ್ರೆಸ್ಸು, ಲೊಕೇಶನ್, ಫೋನ್ ನಂಬರ್ಸ್ ಎಲ್ಲ ಹಾಕಿರ್ತೀನಿ. ವಿಡಿಯೋ ಚೆನ್ನಾಗಿತ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮೈಸೂರಿಗೆ ಬಂದಾಗ ಈ ಹೋಟೆಲ್ಗೆ ಬರೋದನ್ನ ಮಿಸ್ ಮಾಡಬೇಡಿ ಬಂಧುಗಳೇ.